ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಹಿಮಾಲಯ ಶಲಾಕಿ ಟ್ಯಾಬ್ಲೆಟ್ ಬಗ್ಗೆ. ಶಲಾಕಿ ಟ್ಯಾಬ್ಲೆಟ್ ಅಂದ್ರೆ ಏನು, ಇದ್ರೊಳಗಡೆ ಪ್ರಮುಖ ಘಟಕ ದ್ರವ್ಯ ಏನೇನು ಇರ್ತೈತಿ, ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಯಾವ ಪ್ರಮಾಣದಾಗ ಇದ್ರ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡಬಹುದು, ಇದನ್ನ ತೊಗೊಳೋದ್ರಿಂದ ನಿಮ್ಗೆ ದುಷ್ಪರಿಣಾಮ ಏನೇನಾಗಬಹುದು, ಯಾರು ಇದನ್ನ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೇನೆ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಶಲಾಕಿ ಟ್ಯಾಬ್ಲೆಟ್ ಏನಿದೆ ಇದು ಒಂದು ಆಯುರ್ವೇದಿಕ್ ಮೆಡಿಸಿನ್. ಇದನ್ನ ಪ್ರಮುಖತಃ ಎಲ್ಲಿ ಡಾಕ್ಟರ್ ನಿಮ್ಗೆ ಬರೆದು ಕೊಟ್ಟಿರ್ತಾರಂದ್ರ, ನಿಮ್ಗೆ ನೋಡ್ರಿ ಮೈಯಾಗ ಯಾವುದೇ ರೀತಿ ನೋವು ಇತ್ತಂದ್ರ, ಇಲ್ಲ ಲೈಟಾಗಿ ಅಲ್ಲಿ ಬಾವು ಇತ್ತಂದ್ರ, ಸ್ವೆಲ್ಲಿಂಗ್ ಇತ್ತಂದ್ರ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಬರೆದು ಕೊಟ್ಟಿರ್ತಾರ. ಈಗ ಇದ್ರಾಗ ಕೀ ಇಂಗ್ರೀಡಿಯೆಂಟ್ಸ್ ಘಟಕ ದ್ರವ್ಯ ಹೇಳ್ಬೇಕಂದ್ರೆ ನೋಡ್ರಿ, ಪ್ರತಿ ಒಂದು ಹಿಮಾಲಯ ಶಲಾಕಿ ಟ್ಯಾಬ್ಲೆಟ್ ಒಳಗಡೆ ಎಕ್ಸ್ಟ್ರಾಕ್ಟ್ ಇರ್ತೈತ್ರಿ. ಶಲಾಕಿದು 125 mg ಪ್ರಮಾಣದಾಗ, 125 mg ಪ್ರಮಾಣದಾಗ. ಶಲಾಕಿ ಏನಿದೆ ಇದ್ರದ್ದು ಬೊಟಾನಿಕಲ್ ನೇಮ್ ಏನಪ್ಪಾ ಅಂದ್ರ ಬಾಸ್ವೆಲಿಯಾ ಸೆರಾಟಾ ಅಂತ. ಯಾವ ಫ್ಯಾಮಿಲಿಗೆ ಇದು ಬಿಲಾಂಗ್ ಆಗುತ್ತಾ? ಬರ್ಸೆರೇಸಿಯಾ ಫ್ಯಾಮಿಲಿ. ಹಿಂದಿದಾಗ ಇದಕ್ಕೆ ಸಲಾಯಿ ಅಂತ ಕರೀತಾರ್ರಿ. ಕನ್ನಡದಾಗ ಗುಗ್ಲ ಧೂಪ ಚಿತ್ತ ಅಂತ ಕರೀತಾರ್ರಿ. ಈಗ ಹೇಳ್ಕೊಡ್ತೀನಿ ಇದ್ರ ಇಂಡಿಕೇಶನ್ಸ್ ಬಗ್ಗೆ. ಯಾವ್ಯಾವ ಸಮಸ್ಯೆ ಆದಾಗ ಡಾಕ್ಟರ್ ನಿಮ್ಗೆ ಬರೆದು ಕೊಡ್ತಾರ. ನಿಮ್ಗೆ ಏನಾರ ಡಿಸೆಂಟ್ರಿ ಆಗೈತಂದ್ರ, ಮೂಲವಾದಿ ಆಗೈತಂದ್ರ, ಡೈರಿಯಾ ಹತ್ತೈತಂದ್ರ, ಬಾಯಾಗ ಮೈಯಾಗ ಎಲ್ಲರ ಹುಣ್ಣಾಗ್ಯಾವಂದ್ರ, ಅಲ್ಸರ್ಸ್ ಆಗೈತಂದ್ರ, ಇಲ್ಲ ತ್ವಚಾ ಸಂಬಂಧಿತ ಏನಾರ ರೋಗ ಐತಂದ್ರ, ಟ್ಯೂಮರ್ ಐತಂದ್ರ, ಮತ್ತೆ ಇದು ನಿಮ್ದು ರೋಗ ಪ್ರತಿರೋಧಕ ಕ್ಷಮತೆ ಏನಿರ್ತೈತಿ ನೋಡ್ರಿ, ಅದನ್ನ ಗಟ್ಟಿ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ಗೆ ಏನಾರ ಲಿವರ್ ಸಂಬಂಧಿತ ರೋಗ ಅದಾವ ಅಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ಗೆ ಏನಾರ ಡಯಾಬಿಟೀಸ್ ಸಮಸ್ಯೆ ಐತಂದ್ರ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಕ್ಯಾನ್ಸರ್ ಟ್ರೀಟ್ಮೆಂಟ್ನಾಗನೇ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರೆ. ಇದು ನಿಮ್ಮ ಮೂಳೆದ್ದು ಸ್ವಾಸ್ಥ್ಯವನ್ನು ಕಾಪಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ಗೆ ಸಂಧಿಗತವಾತ, ಆಮಗವಾತ ಸಮಸ್ಯೆ ಆಗೈತಂದ್ರೆ ಅಲ್ಲಿ ಇದು ಕೆಲಸ ಮಾಡ್ತೈತಿ. ನಿಮ್ಗೇನಾದ್ರೂ ಆಂಟಿ ಮೈಕ್ರೋವೇವ್ ತರ ಕೆಲಸ ಮಾಡ್ತೈತಿ. ಮೈಕ್ರೋವೇವ್ ಸಂಬಂಧ ನಿಮ್ಗೆ ಏನಾರ ತ್ರಾಸ ಆಗೈತಂದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತ ಇದು ಒಂದು ಆಂಟಿ ಕಾಗುಲೆಂಟ್ ಅಂತ ಕೆಲಸ ಮಾಡ್ತೈತಿ. ಸೊ ನಿಮ್ಗೆ ಏನಾರ ಹಾರ್ಟ್ ಡಿಸೀಸ್, ಹೃದಯ ಸಂಬಂಧಿತ ತ್ರಾಸ ಆಗೈತಂದ್ರೆ ಅಲ್ಲೇ ರಕ್ತ ಸಂಚಾರ ನಿಂತೋಗಿರ್ತೈತಲ್ರಿ, ಅದನ್ನ ರಕ್ತ ಸಂಚಾರ ನಿಂದಿರಲಾರ್ದಂಗ ಕೆಲಸ ಮಾಡ್ತೈತಿ. ರಕ್ತದ ನಳಿಗಳ ಒಳಗಡೆ ಕೆಲವೊಂದ್ಸತಿ ನಿಮ್ಗೆ ಏನಾರ ನಿದ್ದೆ ಬರ್ತಾ ಇಲ್ಲ ಅಂದ್ರೆ ಇದು ಸಿಡೇಟಿವ್ ತರನೇ ಕೆಲಸ ಮಾಡ್ತೈತಿ, ನಿದ್ದೆ ಬರ್ಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಇದೇ ರೀತಿ ಬಹಳಷ್ಟು ಹಲವಾರು ಕಂಡೀಷನ್ಸ್ ಅದಾವ್ರಿ. ಇಲ್ಲಿ ಡಾಕ್ಟರ್ ನಿಮ್ಗೆ ಇದನ್ನ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಬರ್ದು ಕೊಡ್ಬೋದು. ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದ್ರಿ. ಈಗ ನಾನು ನಿಮ್ಗೆ ಇದ್ರದ್ದು ಡೋಸೇಜ್ ಬಗ್ಗೆ ಹೇಳಿಕೊಡ್ತೇನೆ. ಡಾಕ್ಟರ್ ನಿಮ್ಗೆ ಇದನ್ನ ಯಾವ ಪ್ರಮಾಣದ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂತ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳಿಕೊಡ್ತೇನೆ. ಯಾರು ವಯಸ್ಸು 18ಕ್ಕಿಂತ ಮೇಲಿದೆ, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಕೆಲವೊಂದಿಷ್ಟು ಕಂಡೀಷನ್ ನೋಡ್ರಿ, ಡಾಕ್ಟರ್ ನಿಮ್ಗೆ ಇದನ್ನ ಬೆಳಿಗ್ಗೊಂದು ರಾತ್ರಿಗೊಂದು ಊಟ ಆದ್ಮೇಲೆ ನಾರ್ಮಲ್ ನೀರ್ ಜೊತೆಗೆ ಸೇವನೆ ಮಾಡ್ಲಿಕ್ಕೆ ಹೇಳಿರ್ತಾರೆ. ಸಿವಿಯರ್ ಕೇಸಸ್ ಅಲ್ಲಿ 2 ಟ್ಯಾಬ್ಲೆಟ್ ಬೆಳಿಗ್ಗೆ, 2 ಟ್ಯಾಬ್ಲೆಟ್ ರಾತ್ರಿ, ಊಟ ಆದ್ಮೇಲೆ ನಾರ್ಮಲ್ ನೀರ್ ಜೊತೆಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಹೇಳೋದ್ ಪ್ರಕಾರ ಕೂಡ ನೀವು ಸೇವನೆ ಮಾಡಬಹುದು. ಎಷ್ಟು ದಿನದ ಮಟ್ಟ ಈ ಟ್ಯಾಬ್ಲೆಟ್ ಸೇವನೆ ಮಾಡಬೇಕು ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನಿಮ್ ಡಾಕ್ಟರ್ ಕಡೆ ಹೋಗಿರ್ತಾರಲ್ಲ, ಅವ್ರು ನಿಮ್ ಹಿಸ್ಟ್ರಿ ತಗೊಂತಾರೆ, ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ರಿಪೋರ್ಟ್ ನೋಡ್ತಾರೆ, ಬಾಡಿ ಕಂಡೀಷನ್ ನೋಡ್ತಾರೆ, ಮತ್ತೆ ಮೇನು ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಅವ್ರು ನಿಮ್ಗೆ ಇದನ್ನ ಬರೆದು ಕೊಡ ಅಂತಾರೆ. ಸೊ ಅದ್ರ ಪ್ರಕಾರ ನಿಮ್ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ ಅಂತಾರೆ ಅಷ್ಟು ದಿನ ನೀವು ಇದ್ರ ಸೇವನೆ ಮಾಡಬಹುದು. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ, ಈ ಟ್ಯಾಬ್ಲೆಟ್ ತಗೊಳ್ಳೋದಂತ ನಿಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ ಆಗ್ಬೋದಾ? ಸೊ ನೋಡ್ರಿ, ಜನರಲಿ ಅಷ್ಟು ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಆದ್ರೆ ನೀವು ಡಾಕ್ಟರ್ ಹೇಳಿದ ಪ್ರಕಾರ ತಿನ್ಲಿಲ್ಲ ಅಂದ್ರೆ, ಜಾಸ್ತಿ ಪ್ರಮಾಣದ ತಿನ್ನಂತೀರಂದ್ರೆ ನಿಮ್ಗೆ ಹೊಟ್ಟೆ ಅಸಿಡಿಟಿ ಸಮಸ್ಯೆ ಆಗ್ಬೋದು, ವಾಂತಿ ಬಂದಂಗೆ ಆಗ್ಬೋದು, ಇಲ್ಲ ಬೆದ್ದು ಚಾಲು ಆಗ್ಬೋದು. ಈಗ ಇದ್ರದ್ದು ಕಾಂಟ್ರಾ ಇಂಡಿಕೇಶನ್ ಬಗ್ಗೆ ಹೇಳ್ಕೊಡ್ತೀನಿ. ಯಾರಿದ್ರ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಗರ್ಭವತಿ ಮಹಿಳೆಯರು ಮತ್ತೆ ಯಾವ ತಾಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಿರ್ತಾರೆ ಅವ್ರು ಇದನ್ನ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮತ್ತೆ ಈ ಟ್ಯಾಬ್ಲೆಟ್ ಮೇನ್ ಕಂಟೆಂಟ್ ಶಲಾಕಿ ನಿಮ್ಗೆ ಏನಾರ ಆಗಿ ಬರಂಗಿಲ್ಲ ಅಂದ್ರೆ ಇದನ್ನ ತೊಗೊಳ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಇದ್ರದ್ದು ಮೂಲ್ಯದ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ಇದು ನೋಡ್ರಿ, ನಿಮ್ಗೆ 240 ರೂಪಾಯಿ, 240 rupeesನಾಗ 60 ಟ್ಯಾಬ್ಲೆಟ್ ಒಂದು ಡಬ್ಬಿ ಸಿಗ್ತೈತ್ರಿ, ಬಾಕ್ಸ್ ಸಿಗ್ತೈತಿ ಹಿಮಾಲಯ ಶಲಾಕಿ ಟ್ಯಾಬ್ಲೆಟ್. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಆಯುರ್ವೇದಿಕ್ ಫಾರ್ಮಸಿದಾಗ ಹೋಗಿ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಕೆಂಪನ್ ಬಟನ್ ಕಾಣತೈತಿ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವ್ರಿ. ಇದೇ ರೀತಿ ನಿಮ್ಗೆ ಏನಾರ ಇಷ್ಟು ವಿಡಿಯೋ
ಇಷ್ಟ ಆಗ್ತಾವ ಅಂದ್ರೆ ನಮ್ಮ ಮುಂದೆ ಕೂಡ ಈ ಚಾನೆಲ್ನ ಇದೇ ರೀತಿ ಬಹಳಷ್ಟು ವಿಡಿಯೋ ಪೋಸ್ಟ್ ಮಾಡೋದೇನ್ರಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಬೇಕಾಗಿರ್ತದೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗೆ ಯಾವುದು ಮೆಡಿಸಿನ್ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲ ತೊಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕ್ರಿ. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.